ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಹರ್ಷ. ಇವತ್ತಿನ ಹೊಸ ವ್ಲಾಗ್ಗೆ ವೆಲ್ಕಮ್. ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ. ಏನಪ್ಪ ವಿಷಯ ಅಂದರೆ, ಆಲ್ಮೋಸ್ಟ್ ಗಾಡಿ ತಗೊಂಡು 15 ಡೇಸ್ ಆಗಿತ್ತು. ಗಾಡಿ ರಿವ್ಯೂ ಮಾಡಿರಲಿಲ್ಲ, ಹಾಗಾಗಿ ರಿವ್ಯೂ ಮಾಡೋಣ ಅಂತ ಬಂದೆ. ಏನಕ್ಕಪ್ಪ ಅಂದರೆ 735 XT 4 ವೀಲ್ ಡ್ರೈವು ಜಾಸ್ತಿ ಎಲ್ಲೂ ಕಾಣಿಸ್ತಾ ಇಲ್ಲ. ಕೇವಲ ಇದು ಲಾಂಚ್ ಆಗಿ ಲಾಸ್ಟ್ ಇಯರ್ ಲಾಂಚ್ ಆಯಿತು. ಹಾಗಾಗಿ 735 XT ನಾರ್ಮಲ್ ಸಿಗುತ್ತೆ, 4 ವೀಲ್ ಡ್ರೈವ್ ಮಾತ್ರ ಸಖತ್ ಕಮ್ಮಿ ಇದೆ. ಹಾಗಾಗಿನೇ ಇನ್ನು ರಿವ್ಯೂ ಮಾಡೋ ಅಂತ ಗಾಡಿ ತಗೊಂಡು ರಿವ್ಯೂಗೆ ಹಾಕೊಂಡಿದ್ದೀನಿ. ವಾಯ್ಸ್ ಮಾತ್ರ ಕೋಲ್ಡ್ ಇದೆ, ಹಾಗಾಗಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ಫಸ್ಟ್ ಆಫ್ ಆಲು ಸ್ವರಾಜಲ್ಲಿ ಇದು 735 XT ಒಂದು 41ಇಂದ 45 ಕ್ಯಾಟಗರಿ ಬರೋ ವೆಹಿಕಲ್ ಇದು. ಆಲ್ಮೋಸ್ಟ್ ಇದು 4 ವೀಲ್ ಡ್ರೈವ್. 2 ವೀಲ್ ಮಾಮೂಲಿ 735 XT ಆಗಿದ್ರೆ 2 ವೀಲ್ ಡ್ರೈವ್ ಬರುತ್ತೆ, 4 ವೀಲ್ ಬರುತ್ತೆ. ಲಾಸ್ಟ್ ಇಯರಿಂದ ಇರೋದು. ಇದು 2025 ಮಾಡಲು. ರಿಜಿಸ್ಟ್ರೇಷನ್ ಬಂದು 2026 ರಿಜಿಸ್ಟ್ರೇಷನ್ ಗಾಡಿ ನೋಡೋಕೆ ಹಿಂಗಿದೆ ನೋಡಿ. ಸೈಡ್ ಪ್ರೊಫೈಲ್ ನೋಡಿದ್ರೆ ಈ ಥರ ಕಾಣಿಸುತ್ತೆ. ರಿವರ್ಸ್ PT ಆಪ್ಷನ್ ಇರುತ್ತೆ. ಇನ್ನು ಇಂಜಿನ್ ಸ್ಪೆಸಿಫಿಕೇಷನ್ ಬರೋದಾದರೆ 3 ಸಿಲಿಂಡರ್ ವಾಟರ್ ಕೂಲ್ಡ್ ಇರುತ್ತೆ. ಮತ್ತು ಕ್ಯಾಟಗರಿ ಬಂದು 29 kW ಇಂದ 33 kW ಅಷ್ಟು ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಇಂಜಿನ್ CC ಬರೋದಾದ್ರೆ 3307 CC ಇಂಜಿನ್ ಬರುತ್ತೆ. ಈ ಕಡೆ ತೋರಿಸ್ತೀನಿ. ಇನ್ನು ಇಂಜಿನ್ ಬರೋದ ಸ್ಪೆಸಿಫಿಕೇಷನ್ ಅದು. ಮತ್ತು ಇದರಲ್ಲಿ ಫಿಲ್ಟ್ರು ಡ್ಯುಯಲ್ ಟೈಪ್ ಮತ್ತು ಆಯಿಲ್ ಟೈಪ್ ಫಿಲ್ಟ್ರ್ ಇದು. ಇಲ್ಲಿ ಆಯಿಲ್ ಇರುತ್ತೆ, ಹಾಗಾಗಿ ನಾರ್ಮಲ್ ಡ್ರೈ ಫಿಲ್ಟ್ರ್ ಅಲ್ಲ, ಆಯಿಲ್ ಫಿಲ್ಟ್ರ್ ಇದು. ಆಯಿಲ್ ಫಿಲ್ಟರ್ ಮತ್ತು ಸೈಲೆನ್ಸರ್ ಅದು ಬರುತ್ತೆ. ಗಾಡಿ ಟೈಲ್ ಪ್ರೊಫೈಲ್ ನೋಡಿದರೆ ಇದು ಅಪೋಲೋ ಟೈರ್ಸು. ಫ್ರಂಟ್ ಟೈರ್ ಬಂದು 8.3/20 ಇದು. ಅದೇ ರೀತಿ ಬ್ಯಾಕ್ ಬರ್ತಾರೆ. ಬ್ಯಾಕಿಗೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. 13.6/28 ಟೈರ್ ಬ್ಯಾಕ್ ಸೈಡ್ ಬರುತ್ತೆ. ಇನ್ನು ಗೇರ್ ವಿಚಾರಕ್ಕೆ ಬರೆದರೆ ಸೈಡ್ ಗೇರು ವಿತ್ ಕ್ಲಚ್ ವಿಚಾರಕ್ಕೆ ಬಂದರೆ ಡ್ಯೂಯಲ್ ಕ್ಲಚ್. ಇದೊಂದು ಸಿಂಗಲ್ ಕ್ಲಚ್, ಇದು ಡ್ಯೂಯಲ್ ಕ್ಲಚ್ಚು. ಇದು PTO ಕ್ಲಚ್ಗೆ ಮಾತ್ರ ಯೂಸ್ ಮಾಡೋದು. ಇದು ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಮುಂದೆ. ಈ ಥರ ಕಾಣುತ್ತೆ. ನೆಕ್ಸ್ಟು ನಾವು ಹಳೆ ಮಾಡಲಲ್ಲಿ ಏನಿತ್ತು ಅಂದರೆ ಇಲ್ಲಿ ಓಪನ್ ಮಾಡೋದಿತ್ತು ಬಾನೆಟ. ಬಟ್ ಬಾನೆಟ್ ಓಪನ್ ಮಾಡೋದು ಇಲ್ಲಿ ಈಗ ಈ ಥರ. ಇಲ್ಲಿ ವೆಯ್ಟ್ ಮಾತ್ರ ಹೆವಿ ತೆಗರು. ಈ ಥರ ಬಾನೆಟ್ ಎತ್ತದು. ಅದಾದಮೇಲೆ ಪವರ್ ಸ್ಟೇರಿಂಗ್ ಇಲ್ಲಿದೆ. ಮತ್ತು ಇನ್ನು ಸರ್ವಿಸ್ ವಿಚಾರಕ್ಕೆ ಬರೋದಾದರೆ ನಾರ್ಮಲ್ ಗಾಡಿ ಸರ್ವಿಸ್ ಏನಿರುತ್ತೆ ಅದಕ್ಕಿಂತ 2,000 ರೂಪಾಯಿ ಜಾಸ್ತಿ ಬೀಳುತ್ತೆ ಈ ಗಾಡಿಗೆ. ಏನಕ್ಕೆ ಅಂದರೆ ಇದು ನಾರ್ಮಲ್ ಸರ್ವಿಸ್ 4,000 ರೂಪಾಯಿ ಆದರೆ ಇದು 6,000 ರೂಪಾಯಿ ಆಗುತ್ತೆ. ಸರ್ವಿಸ್ ಡ್ಯೂರೇಷನ್ ಬಂದು ಹೊಸ ಗಾಡಿಗೆ 100 hours ಅಥವಾ 2 months. ಅಲ್ಲಿಂದ ನೆಕ್ಸ್ಟ್ ಇಂಟರ್ವಲ್ ಬಂದು 400 hours ಆರ್ 1 year ಅಂತ. ಇಲ್ಲಿ ನೋಡಿ, ಇಲ್ಲಿ ರೇಡಿಯೇಟರ್ ಕೂಲೆಂಟ್ ಇಲ್ಲಿ ಹಾಕವ್ರೆ. ಇಷ್ಟಿನ್ ರೇಡಿಯೇಟರ್ ಈ ಥರ ಕಾಣಿಸುತ್ತೆ. ಒಳಗೆ ಈ ಥರ ಇದೆ ನೋಡಿ ಗೈಸ್. ಈ ಥರ ಹಾಕಬೇಕು, ಹೆವಿ ಹಾಕಬೇಕು, ಇಲ್ಲಾಂದರೆ ಇದು ಬಾನೆಟ್ ಸೌಂಡ್ ಬರ್ತಿರುತ್ತೆ. ಇನ್ನು ಟಾರ್ಕ್ ವಿಚಾರಕ್ಕೆ ಬರೋದಾದ್ರೆ 160 ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಗುರು ಇದು. ಆಮೇಲೆ ಟ್ಯಾಂಕ್, ಡೀಸೆಲ್ ಟ್ಯಾಂಕ್ ಬರೋದಾದ್ರೆ ಇದು 45 ಲೀಟರ್ಸ್ ಆಫ್ ಡೀಸೆಲ್ ಟ್ಯಾಂಕ್ ಇದಾಗಿರುತ್ತೆ. ಬಟ್ ಮೈಲೇಜು ಅವರೇಜು 1 ಗಂಟೆಗೆ ಒಂದು 3.5-4 ಲೀಟರ್ ಕುಡಿಯುತ್ತೆ. ನಾನು ಚೆಕ್ ಮಾಡಿಲ್ಲ, ಕಂಪ್ನಿ ಹೇಳೋದ್ರಿಂದ 3.5-4 ಕಿಲೋಮೀಟ್ರು 4 ವೀಲಲ್ಲಿ. ಇನ್ನೊಂದು ಏನಪ್ಪ ವಿಷಯ ಅಂದರೆ 4 ವೀಲ್ದು ಇಲ್ಲಿದೆ ನೋಡಿ, ಇದೆ 4 ವೀಲಿಂದು ಬ್ಯಾಕ್ ಪ್ರಿಂಟ್. ಅದೆಲ್ಲ ಹಾಕಿ ತೋರಿಸ್ತೀನಿ. ಆಮೇಲೆ ಟೈರ್ ಪ್ರೊಫೈಲ್ ನೋಡಿದ್ರಲ್ಲ. ಇನ್ನು ಲಿಫ್ಟಿಂಗ್ ಕೆಪಾಸಿಟಿ ಬಂದು 1700 kg ಅಷ್ಟು ಲಿಫ್ಟಿಂಗ್ ಕೆಪಾಸಿಟಿ ಇದೆ. ಬೆಸ್ಟ್ ಟೂಲ್ಸ್ ಬಾಕ್ಸು ಇಲ್ಲಿದೆ. ಇಲ್ಲೇನಪ್ಪ ಅಂದರೆ ಇಲ್ಲಿ ಕುತ್ಕೊಳ್ಳೋರಿಗೆ ಕಷ್ಟ ಆಗುತ್ತೆ ಈಗ ಈ ಗಾಡೀಲಿ. ಈ ಮಾಡಲ್ ಸೈಡ್ ಗೇರ್ ಇರೋದ್ರಿಂದ ಇಲ್ಲಿ ಇಲ್ಲೇ ಒಂದು 3 ಗೇರ್ಸ್ ಅವೆ. ಗೇರ್ ಸೇರಿಸಿ 4 ಇದೆ. ಇಲ್ಲಿ ಸೈಡಲ್ಲಿ ಇಲ್ಲೊಂದಿದೆ, ಇಲ್ಲೊಂದು ಗೇರ್ ಇದೆ. ಈ ಸೈಡಲ್ಲಿ ಕುತ್ಕೊಳ್ಳೋಕೆ ಒಂಚೂರು ಹಿಂಸೆ ಆಗುತ್ತೆ. ಬಟ್ ಬ್ಯಾಕ್ ಸೈಡಿಂದ ಈ ಥರ ಕಾಣಿಸುತ್ತೆ ಗುರು ಬ್ಯಾಕ್ ಪ್ರೊಫೈಲ್ ಟೈರ್ಸು. ಬ್ಯಾಟ್ರಿ ವಾಟ್ ಸೇಮ್ 16 watts ಅಷ್ಟು ಬ್ಯಾಟ್ರಿ, ಸೇಮ್ ಬ್ಯಾಟ್ರಿ ಇರೋದು. ಮತ್ತು ಇದರಲ್ಲಿ 4 ಸ್ಟಾರ್ ಬರುತ್ತೆ ಬ್ಯಾಡ್ಜಿಂಗು. ಪ್ಲಸ್ ಮಹೇಂದ್ರ ಸಿಂಗ್ ಧೋನಿ ಅವ್ರ ಸಿಗ್ನೇಚರ್ ಬರುತ್ತೆ. ಏಕೆಂದರೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಇರೋದ್ರಿಂದ ಅವ್ರ ಸಿಗ್ನೇಚರ್ ಬರುತ್ತೆ ಇದಕ್ಕೆ ಮಾತ್ರ. ಅಂದರೆ 735 XT ಅವ್ರಿಗೆ ಮಾತ್ರ, 735 ಗಾಡಿಗಳಿಗೆ ಮಾತ್ರ. ಇನ್ನು ಟಾಪ್ 744 ಗೊತ್ತೀನಿ ಅಂದರೆ ಇಲ್ಲ ಸ್ಟಿಕ್ಕರು ತೋರಿಸ್ತೀನಿ. ಆ ವಿಡಿಯೋ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ಅದುವೇ. ಮತ್ತು ಏರ್ ಫಿಲ್ಟರ್ ಇದು ಸರ್ವಿಸರ್ಗಳಲ್ಲಿ ಚೇಂಜ್ ಮಾಡ್ತಿರ್ಬೇಕು ಎಲ್ಲನೂ ಸರ್ವಿಸ್ ಇಂಟರ್ವಲ್ಲು. ಗೈಸ್ ಹೆಲ್ತ್ ಒಂಚೂರು ಕೋಲ್ಡ್ ಐತೆ, ಸರಿ ನನಗೊಂಚೂರು ಕೋಲ್ಡ್ ಐತೆ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಬರೋದಾರೆ ಸೈಡ್ ಪ್ರೊಫೈಲ್ ಇಲ್ಲಿ ಯೂಸ್ ಮಾಡೋದಾರೆ ನಾರ್ಮಲ್ USB ಚಾರ್ಜಿಂಗ್ ಕೇಬಲ್ ಬಿಟ್ಟರೆ ನೋಡ್ಬೋದು. USB ಪಿನ್ ಹಾಕೊಳ್ಳೋದು. ಮತ್ತು ಲಿಫ್ಟಿಂಗು ಇಲ್ಲಿ ಕೊಟ್ಟಿದ್ದಾರೆ,
ಹೈಡ್ರೋಲಿಕ್ ಲಿಫ್ಟಿಂಗು ಡಬಲ್ ಸೇಮ್ ನಿಮಗೆ 7.3 ಅಷ್ಟು ತಿರುಗಿಸೋದಲ್ಲ ಮಾಮೂಲಿ ಪ್ಲಗ್ಗಿನು. ಮಿರರ್ ಬೇಕಾದ್ರೆ ಈ ಥರ ಕಾಣಿಸ್ತಿದೆ ನೋಡಿ ಮಿರರು. ನೆಕ್ಸ್ಟ್ ಬರೋದಾರೆ ಇನ್ನು ಸ್ಟೇರಿಂಗ್ ಈ ಥರ ಇದೆ. ಕೀ ಆನ್ ಮಾಡೋಣ. ಹೊಸ ಡಿಜಿಟಲ್ ಮೀಟ್ರ್ ಹಾಕಿದ್ದಾರೆ. 17 ಗಂಟೆ ಆಡಿ ಗಾಡಿ ಓಡಿಸಿದ್ದೀನಿ. ನೆಕ್ಸ್ಟ್ ಸ್ವರಾಜ್ ಬ್ರ್ಯಾಂಡಿಂಗ್ ಇದೆ. ಇಲ್ಲಿ ಹೆಡ್ಲೈಟ್ ಇಂಡಿಕೇಟರ್ಸು ಮತ್ತು ಇಲ್ಲಿ ಹಜಾರ್ಡ್ ಇಂಡಿಕೇಟರ್ಸು, ಕೀ ಆನ್ ಆಫು ಮತ್ತು ಸ್ಟಾಪಿಂಗ್ ಇಲ್ಲಿದೆ. ಆಮೇಲೆ ಇದು ಬಂದು 4 ವೀಲ್ ಡ್ರೈವ್. ಹೆಂಗೆ ಹಾಕೊಳ್ಳೋದು ಅಂದರೆ ಕ್ಲಚ್ ಹಿಡಿದು ಯಾವಾಗಲೂ ಯೂಸ್ ಮಾಡೋಂಗಿಲ್ಲ, ಓನ್ಲಿ ಫಾರ್ ಯೂಸ್ ಆಗೋ ಟೈಮಲ್ಲಿ ಮಾತ್ರ. ಬಟ್ ಉಕ್ಕೆ ರೋಡ್ ಟು ಟೈಮ್ ಆದರೆ 4 ವೀಲ್ ಹಾಕೊಳ್ಳೇಬೇಕು, ಇಲ್ಲಾಂದರೆ ಡೀಸೆಲ್ ಜಾಸ್ತಿ ಕುಡಿಯುತ್ತೆ. ಮತ್ತು ಇದು PTO ಕ್ಲಚ್ಚು. PTO ಕ್ಲಚ್ ಪ್ರೆಸ್ ಮಾಡಿ ಎಂಗೇಜ್ ಮಾಡಿದ್ಮೇಲೆ ಈ ಥರ ಎಂಗೇಜ್ ಮಾಡಿ ನಾವು ಈ ರೋಟ್ರ್ ಗೇರ್ ಹಾಕಬೇಕು. ವಿತೌಟ್ ಎಂಗೇಜಿಂಗ್ ಗೇರ್ ಹಾಕೋಂಗಿಲ್ಲ. ಎಂಗೇಜ್ ಆದಮೇಲೆ ಮತ್ತೆ ಹಿಂಗೆ ರಿಟರ್ನ್ ಮಾಡಬೇಕು. ಬಟ್ ನಾನು ರೋಡ್ ಇರೋದ್ರಿಂದ ತೋರ್ಸೋಕ್ಕಾಗ್ತಿಲ್ಲ ಈಗ. ನೆಕ್ಸ್ಟ್ ಟೈಮ್ ಅವಾಗ ತೋರಿಸ್ತೀನಿ. ಇದು ಮತ್ತು PTO ಗೇರು. ಇದು ಎಕ್ಸ್ಟ್ರಾ ಗೇರು. ಇಲ್ಲಿ ಬಂದರೆ ನಾರ್ಮಲ್ 4 ಗೇರು. ಇದಕ್ಕೆ ಬ್ರೇಕ್ಸು, ಎಕ್ಸಿಲೇಟ್ರು. ಇನ್ನು ಇಲ್ಲಿ ಮಾಮೂಲಿ ಡೀಪ್ ಇದು ಇಲ್ಲಿ ಕೊಟ್ಟಿದ್ದಾರೆ. ಇಂಜಿನ್ ಸ್ಟಾರ್ಟ್ ಮಾಡಿ ನೋಡೋಣ ಹೇಳ್ರಿ, ಹಿಂಗೆ ಕೇಳಿಸುತ್ತೆ ವಾಯ್ಸ್. ಇಂಜಿನ್ ಸ್ಟಾರ್ಟ್ ಮಾಡಿ ನೋಡೋಣ ಸೌಂಡ್ ಹೆಂಗೆ ಕೇಳಿಸುತ್ತೆ ಅಂತ. ಇದನ್ನ ನ್ಯೂಟ್ಲ್ ಮಾಡಬೇಕು. ನ್ಯೂಟ್ಲ್ ಆಮೇಲೆ ಏನಂತ ಬರುತ್ತೆ ನೋಡಿ. ಆಗುತ್ತೆ. ಏಳು ಸೈಡ್ಗೆ ನ್ಯೂಟ್ಲ್ ಆಯಿತು. ಥರ್ಡಿಗೆ ಆಗುತ್ತೆ. ಎಕ್ಸಿಲೇಟರ್ ಉಂಟಿಲ್ಲ. ಆರಾಮ್ಸೆ ಮೂವ್ ಆಗುತ್ತೆ ಗಾಡಿ ನೋಡಿ. ಯಾವ ಥರ ಮೂವ್ ಆಗುತ್ತೆ ಅಂದರೆ ಏನು ಎಕ್ಸಿಲೇಟರ್ ಕೇಳಲ್ಲ, ಐಡ್ಲಿಂಕಲ್ಲ ಗಾಡಿ ಆರಾಮಾಗಿ ಮೂವ್ ಆಗುತ್ತೆ. ಅದೇ ರಿವರ್ಸ್ ಆಗೋಣ ಅಂದರೆ ರಿವರ್ಸ್ ಆಗುತ್ತೆ. ಆರಾಮ್ಸೆ ಮೂವ್ ಆಗುತ್ತೆ ಗಾಡಿ. ಕೀ ಮತ್ತು ಡೀಸೆಲ್ ಕೀ ಕೊಡ್ತಾರೆ. ಮತ್ತು ಇಲ್ಲಿ ಫ್ಯೂಸ್ ಬಾಕ್ಸ್ ಇದೆ. ಈ ಥರ ಆನೆ ಮೇಲೆ ಕುತ್ಕೊಳ್ಳಂಗೆ ಫೀಲ್ ಬರುತ್ತೆ ಗುರು ಕುತ್ಕೊಂಡ್ರೆ. ನಾರ್ಮಲ್ 2 ವೀಲ್ ಥರ ಅಲ್ಲ, 4 ವೀಲು. ನೋಡಿದ್ರಲ್ಲ ಸೈಡ್ ಪ್ರೊಫೈಲು. ಇನ್ನು ಬ್ಯಾಕ್ ಸೈಡಿಗೆ ಬಂದರೆ ಲೈಟ್ ಒಂದು ಎಕ್ಸ್ಟ್ರಾ ಐತೆ. ವಿಚಾರಕ್ಕೆ ಬರೋದಾದರೆ 7.5 ಲಕ್ಷ ಬರೀ ಇಂಜಿನಿಗೆ ಕೊಡಬೇಕಾಗುತ್ತೆ. ಗಾಡಿ ಮಾತ್ರ ಅಲ್ಟಿಮೇಟ್ ಗಾಡಿ ಗುರು. ಸ್ವರಾಜ್ ಬ್ರ್ಯಾಂಡಿಂಗಲ್ಲೇ ಬ್ರ್ಯಾಂಡ್ ಐತೆ. ಸುಮಾರು ಜನ ನನಗೆ ಕಮೆಂಟ್ ಮಾಡಿ ತಗೋಬೇಕಾರೆ, ಬಟ್ ಫಿಕ್ಸ್ ಮಾಡಿದ್ರು ಮಲ್ಲಿ ಇದೇ ಬೇಕು ಅಂತ. ಸೈಡ್ ಪ್ರೊಫೈಲ್ ಈ ಥರ ಕಾಣೋದು ಗುರು, ಆನೆ ಮರಿ ಅಷ್ಟೇ. ಇನ್ನೇನು ಫುಲ್ ಡೀಟೇಲ್ಸ್ ಬೇಕು ಅಂದರೆ ಮೆಸೇಜ್ ಮಾಡಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಬಟ್ ನೋಡಿ ಹಬ್ಬು ಸೇಮ್ ಆಯಿಲು ಮಾಮೂಲಿ ಇದಕ್ಕೆ ಹೆಂಗೆ ಸರ್ವಿಸ್ ಮಾಡ್ತೀವಿ, ಮುಂದೆ ಆಯಿಲ್ ಚೇಂಜ್ ಮಾಡ್ಬೇಕಂತೆ. ಇದೊಂಚೂರು ಗಾಡಿ 4 ವೀಲ್ದಿಂದು ಸಾಫ್ಟ್ ಬಂದಿರುತ್ತೆ ಕೆಳಗೆ, ಅದೊಂಚೂರು ನೋಡ್ಕೊಂಡಿರ್ಬೇಕು ದಿಬ್ಬ ಅದೆಲ್ಲ. ಅಷ್ಟೇ ಗಾಯ್ಸ್ ಈ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿರೋ ಟೇಕ್ ಕೇರ್ ಗಾಯ್ಸ್.